ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಮ್ಮ ಅಕ್ಕನ ಮಕ್ಕಳು ಬರ್ತಡೇದು ವಿಡಿಯೋ ಆಗಿರುತ್ತೆ. ಇದು ಏನು ಇವರು ಇಬ್ಬರು ಒಟ್ಟಿಗೆ ಕ್ಯಾಂಡಲ್ನ ಹಚ್ಚಿ ಇಬ್ಬರು ಒಟ್ಟಿಗೆ ಕೇಕ್ ಕಟ್ ಮಾಡ್ತಾವ್ರೆ ಅಂತೇಳಿ ಅನ್ಕೊತಾ ಇದ್ದೀರಾ? ಹೌದು, ಇವರಿಬ್ರದ್ದು ಜುಲೈ 18ನೇ ತಾರೀಕೇ ಬರ್ತಡೇ. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಹಬ್ಬ ಇದೆಲ್ಲ ಬಂದಿದ್ದರಿಂದಾಗಿ, ಆ ಕೆಲಸ ಇದ್ದಿದ್ದರಿಂದಾಗಿ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಬ್ರಿಗೂ 2 ವರ್ಷ ವ್ಯತ್ಯಾಸ ಇದೆ. ಅವನು 2 ವರ್ಷ ದೊಡ್ಡವನು, ಇವಳು 2 ವರ್ಷ ಚಿಕ್ಕವಳು ಅಷ್ಟೇ. ಆದರೆ ಇಬ್ಬರದೂ ಸಹ ಒಂದೇ ತಿಂಗಳು ಒಂದೇ ತಾರೀಕು ಬಂದಿದೆ. ಅದೊಂದು ಪ್ಲಸ್ ಪಾಯಿಂಟ್ ಇವರಿಗೆ ಅಷ್ಟೇ. ಪ್ಲಸ್ ಪಾಯಿಂಟು, ಮಕ್ಕಳಿಗೆ ಬೇಜಾರು. ಈ ವಿಡಿಯೋನ ಕೊನೆಯ ತನಕನೂ ನೋಡಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೋಸ್ಕರ ಹಸಿ ಹಾಲನ್ನು ಬಳಸ್ಕೊತಾ ಇದ್ದೀನಿ. ಅಂದರೆ ಹಸಿ ಹಾಲು ಅಂತಂದರೆ ಕಾಯಿಸಿರಬಾರ್ದು ಹಾಲನ್ನು, ಆ ಥರ ಹಸಿ ಹಾಲು ಅಂತೇಳಿ ಅಂತಾರಲ್ವ, ತಂಬಾಲು ಅಂತೇಳಿ ಅದನ್ನು ಬಳಸ್ಕೊತಾ ಇದ್ದೀನಿ. ನಾನು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಯಾಕೆ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅಂತ ಅಂದರೆ, ನಾವು ಬೇಯಿಸ್ಬೇಕಾದ್ರೆ ಮತ್ತು ಪಾನಕಕ್ಕೆ ಹಾಕಿದಾಗ ಸ್ವಲ್ಪ ಒಂದೊಂದು ಜಾಮೂನು ಬ್ರೇಕ್ ಆಗ್ತವೆ ಗೊತ್ತಾ, ಒಡ್ಕೊಂಡಂಗೆ ಆಗ್ತಾವಲ್ವ, ಆ ಥರ ಆಗೋಲ್ಲ ಈ ಥರ ಮೈದಾ ಹಿಟ್ಟು ಹಾಕೋದ್ರಿಂದ. ಅದಕ್ಕೋಸ್ಕರ ಮೈದಾ ಹಿಟ್ಟನ್ನ ಹಾಕಿ ಸ್ವಲ್ಪ ಮೇಲೆ ತುಪ್ಪನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಸಾಫ್ಟಾಗಿಯೇ ಕಲಿಸ್ಕೊಬೇಕಾಗುತ್ತೆ. ತುಂಬ ನಾದಿ ಕಲ್ಸೋಕೆ ಹೋಗಬಾರ್ದು. ನಾದಿ ಕಲಿಸಿದ್ರೆ ಆ ಥರ ಚೆನ್ನಾಗಿ ಬರೋಲ್ಲ ಜಾಮೂನು. ಅದಕ್ಕೋಸ್ಕರ ಇವಾಗ ಇದು ಕಲಸಿದ್ದಾಗಿದೆ. ಇದನ್ನು ಒಂದು 5ರಿಂದ 10 ನಿಮಿಷ ಅಂದರೆ ಪಾನಕನ ಮಾಡ್ಕೊಳ್ಳೋ ತನಕ ನೆನೆಯೋಕ್ಕೆ ಬಿಟ್ಬಿಡೋಣ ಮುಚ್ಚಿಬಿಟ್ಟು. ಇವಾಗ ಇಲ್ಲಿ ಪಾನಕನ ಮಾಡೋದಕ್ಕೋಸ್ಕರ ನೀರು ಮತ್ತು ಸಕ್ಕರೆನ ಸೇರಿಸಿ ಪಾನಕನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸಾಮಾನ್ಯ ಎಲ್ರಿಗೂ ಗೊತ್ತೇ ಇರುತ್ತೆ ಪಾನಕನ ಮಾಡ್ಕೊಳ್ಳೋದು. ಈ ಥರ ಕಾಯಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಆಯಿತು, ಪಾನಕ ರೆಡಿ ಆಗಿಬಿಡುತ್ತೆ. ಇವಾಗ ಇದಾಗಿದೆ. ಅಷ್ಟರೊಳಗೆ ಈ ಹಿಟ್ಟು ಸಹ, ಜಾಮೂನ್ ಹಿಟ್ಟು ಸಹ ಚೆನ್ನಾಗಿ ನೆಂದಿತ್ತು. ನೋಡ್ತಾ ಇರ್ಬೋದು, ನೀವು ಫೀಲ್ ಆಗ್ತಾ ಇರ್ಬೋದು ಅದನ್ನು ಮುಟ್ತಾಯಿದ್ರೆ ಯಾವ ಥರ ಸಾಫ್ಟಾಗಿ ಆಗಿದೆ ಅಂತೇಳಿ. ಆ ಹಿಟ್ಟನ್ನು ಇವಾಗ ಉಂಡೆಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ 2 ಕೈಗೂ ಸಹ ಸ್ವಲ್ಪ ತುಪ್ಪನ ಸರಿಕೊಂಡು ಆ ಉಂಡೆಗಳನ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಆ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ಅದು ಉಂಡೆಗಳು ಮತ್ತು ಪಾನಕಕ್ಕೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೊಬೇಕಾಗುತ್ತೆ. ಇದೇ ಥರ ಎಲ್ಲದನ್ನು ಸಹ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಇದೆಲ್ಲದನ್ನು ಸಹ ರೆಡಿ ಈ ಒಂದು ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಬಿಡೋಣ. ಇವಾಗ ಇದೆಲ್ಲದು ಸಹ ರೆಡಿ ಆಗಿದೆ, ಉಂಡೆ ಮಾಡ್ಕೊಂಡಿದ್ದಾಗಿದೆ. ಅಷ್ಟರೊಳಗೆ ಇಲ್ಲಿ ಎಣ್ಣೆನೂ ಸಹ ಕಾದಿರುತ್ತೆ. ಒಂದೊಂದೇ ಉಂಡೆನ ಹಾಕಿ ಎಣ್ಣೆಯಲ್ಲಿ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ಅದು ಉಂಡೆನ ಈ ಥರ ಅಂತ ಇದ್ದರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತೇಳಿ. ಎಲ್ಲದನ್ನು ಸಹ ಎಣ್ಣೆಗೆ ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಗೊತ್ತಾ, ಒಳಗಡೆ ಬೆಂದಿರಲ್ಲ, ಮೇಲೆ ಕಪ್ಪಾದಂಗೆ ಇರುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ. ಆವಾಗ ತಿನ್ನಬೇಕಾದ್ರೆ ಒಂಥರ ಹಿಟ್ಟಿಟ್ಟು ಥರ ಸಿಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಈ ಥರ ಈ ಕಲರಿಗೆ ಬರೋ ತನಕನೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದು ಬೆಂದಿದ್ದಾಗಿದೆ. ಈ ರೀತಿಯಾಗಿ ಮಾಡೋದ್ರಿಂದ ಜಾಮೂನು ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ. ಒಂಥರ ಎಷ್ಟು ಸಾಫ್ಟಾಗಿರುತ್ತೆ ಅಂತೇಳಿ ಅದು ಸ್ಪೂನಲ್ಲಿ ಎತ್ತುತ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ನೋಡಿ. ಇವಾಗ ನೋಡಿ ಇದೆಲ್ಲ ಬೆಂದಿದ್ದಾಗಿದೆ. ಇವಾಗ ಅದೇ ಎಣ್ಣೆಯಲ್ಲಿ ಮಿಕ್ಕಿದಂತಹ ಜಾಮೂನು ಉಂಡೆಗಳನ್ನು ಸಹ ಇಲ್ಲಿ ಚೆನ್ನಾಗಿ ಕರ್ಕೊಂಬಿಡೋಣ. ಇವಾಗ ಇದು ಎಲ್ಲದನ್ನು ಸಹ ಹಾಕಿದ್ದಾಗಿದೆ. ಇದನ್ನು ಸಹ ಬೇಯಿಸೋ ಅಷ್ಟರಲ್ಲಿ ಅಲ್ಲಿ ನಾವು ಪಾನಕಕ್ಕೆ ಇನ್ನೊಂದನ್ನು ಬೇಯಿಸ್ಕೊಂಡಿದ್ವಲ್ವ ಮೊದಲು, ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ತಣ್ಣಗಾದ ನಂತರ ಆ ಪಾನಕನೂ ತಣ್ಣಗಾಗಿರುತ್ತೆ. ಅದಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಸರ್ವ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ನಾನು ಕೊಟ್ಟಿರೋಂಥ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.